ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತೇನಪ್ಪ ಅಂದರೆ ಸ್ವಿಗ್ಗಿದಲ್ಲಿ ಅಂದರೆ ಪೇಔಟು ಚೇಂಜ್ ಆಗಿದೆ. ಒಂದು ಆರ್ಡ್ರಿಗೆ ನನಗೆ ಚೇಂಜ್ ಆಗಿದೆ, ಬೇರೆಯವ್ರಿಗೆ ಡಿಫ್ರೆಂಟ್ ಆಗಿದೆ. ನನಗೆ ಯಾವ ರೀತಿ ಇದೆ ಪೇಔಟು, ಮತ್ತು ಅದೇ ರೀತಿ ಒಂದು ಆರ್ಡ್ರಿಗೆ ಎಷ್ಟು ಕೊಡ್ತಾನೆ ಅಂತ ಹೇಳಿ ನೋಡೋಣ. ಅದೇ ರೀತಿ ಏನೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ, ಎಷ್ಟು ಗಂಟೆಗೆ ಬರಬೇಕು, ಎಷ್ಟು ಗಂಟೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಇವಾಗ ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ತರ ಡಿಫ್ರೆಂಟ್ ಆಗಿದೆ. ಏನಪ್ಪಾ ಅಂದ್ರೆ ಒಬ್ಬರಿಗೆ ಏನಿದೆ 34 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ 1850 ರೂಪಾಯಿ ಕೊಡ್ತಾನೆ. ನಾನು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ, ನೀವು ನೋಡ್ಬೋದು. ಅದೇ ರೀತಿ ಇನ್ನು ಕೆಲವರಿಗೆ ಏನ್ ಮಾಡ್ತಾರೆ ಅಂದ್ರೆ 35 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ 550 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇರ್ತಾನೆ. ಇವಾಗ ಬೇರೆಯವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ, ಬೇರೆಯವ್ರಿಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಇವಾಗ ಹೊಸದಾಗಿ ಒಂದು ಅಂದ್ರೆ ತಂದಿದ್ದಾನೆ, ಹೊಸದಾಗಿ ಪೇಔಟ್ನ ತಂದಿದ್ದಾನೆ. ಒಂದು ಆರ್ಡರ್ಗೆ ಫಿಕ್ಸ್ಡ್ ಪೇ ಅಂತ ತಂದಿದ್ದಾನೆ. ಅಂದ್ರೆ ಇವಾಗ ಡಿಸ್ಟೆನ್ಸ್ ಎಲ್ಲ ಇಲ್ಲ, ಎಷ್ಟು ದೂರ ಹೋಗ್ತೀವಿ, ಎಷ್ಟು ದೂರದಿಂದ ಸಮೀಪ ಬೀಳುತ್ತೋ ದೂರ ಬೀಳುತ್ತೋ ಅಂತ ಇಲ್ಲ. ಒಟ್ಟಿನಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಒಂದು ಆರ್ಡರ್ಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಅವಾಗ ಒಂದಿನ ಏನಾಯ್ತು ಅಂದ್ರೆ ನನಗೆ ಕಾಲ್ ಬಂದಾಗ ಸ್ವಿಗ್ಗಿ ಟೀಮ್ ಕಡೆಯಿಂದ ಅಂತಂದ್ರೆ ಹೇಳಿ ಅಂತಂದೆ. ಅವಾಗ ನನಗೆ ಅವ್ರು ಹೇಳಿದ್ವಿ ಏನಪ್ಪ ಅಂದರೆ ಒಂದು ಹೊಸತರ ಪೇಔಟ್ನ ತರ್ತಾ ಇದ್ದೀವಿ, ಹೊಸ ಥರ ರೇಟ್ ಕಾರ್ಡ್ನ ತರ್ತಾ ಇದ್ದೀನಿ, ಅದನ್ನ ನಿಮ್ಗೆ ಅಪ್ಲೈ ಮಾಡ್ತೀನಿ. ನೀವು ನೀವು ಅಂದರೆ ನಾರ್ಮಲ್ ಅರ್ನ್ ಮಾಡೋಕ್ಕಿಂತ ಇನ್ನೂ ಜಾಸ್ತಿಯಾಗಿ ಅರ್ನ್ ಮಾಡ್ಬೋದು. ಓಕೆ, ಜಾಸ್ತಿಯಾಗಿ ಅರ್ನ್ ಮಾಡ್ಬೋದು. ಅದಕ್ಕೆ ನಿಮಗೆ ಬೇಡ ಅಂದರೆ ನಿಮ್ಗೆ ಹಳೇದು ಏನಿದೆ ಅದಕ್ಕೆ ರಿವರ್ಟ್ ಆಗ್ಬೋದು ಅಂತಂದ್ರು. ಯಾವಕ್ಕೆ ಹಂಗಿದ್ರೆ ಮಾಡಿ ಅಂತಂದೆ. ಮಾಡಿದ್ಮೇಲೆ ಏನು ಕೊಟ್ಟಿದ್ದಾರೆ ಅಂತೇಳಿ, ನನಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇವಾಗ ನನಗೇನಂದರೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ 50 ರೂಪಾಯಿ ಫಿಕ್ಸ್ಡ್ ಪೇ. ದೂರ ಆರ್ಡ್ರ್ ಬೀಳುತ್ತೋ ಸಮೀಪ ಆರ್ಡ್ರ್ ಬೀಳುತ್ತೋ, ಅದೇ ರೀತಿ ಒಟ್ಟಿನಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಆರ್ಡ್ರಿಗೆ ನನಗೆ 50 ರೂಪಾಯಿ ಸಿಗುತ್ತೆ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ. ಅದೇ ರೀತಿ 12 ಗಂಟೆಯಿಂದ 4 ಗಂಟೆವರೆಗೂ ಪೀಕ್ ಅವರ್ ಏನು ಲಂಚ್ ಟೈಮ್ ಇರುತ್ತೆ, ಅವಾಗ 80 ರೂಪಾಯಿ ಫಿಕ್ಸ್ಡ್ ಪೇ. 1 ಅವರ್ 1 ಕಿಲೋಮೀಟರ್ ಬೀಳ್ಬೋದು, 5 ಕಿಲೋಮೀಟರ್ ಬೀಳ್ಬೋದು, 10 ಕಿಲೋಮೀಟರ್ ಬೀಳ್ಬೋದು, 12 ಕಿಲೋಮೀಟರ್ ಬೀಳ್ಬೋದು. ಫಿಕ್ಸ್ಡ್ ಪೇ 80 ರೂಪಾಯಿ. ಅದೇ ರೀತಿ 4ರಿಂದ 7 ಗಂಟೆ ಮತ್ತೆ 50 ರೂಪಾಯಿ, 7ರಿಂದ 11 ಗಂಟೆ 80 ರೂಪಾಯಿ. ಅದೇ ರೀತಿ 11 ಗಂಟೆಯಿಂದ 6 ಗಂಟೆ 50 ರೂಪಾಯಿ. ಓಕೆ, ಇದನ್ನೆಲ್ಲ ಮಾಡ್ತೀವಿ. ಏನೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಕೇಳೋದಾದರೆ, ಇನ್ಸೆಂಟಿವ್ ನಾಟ್ ಅಪ್ಲಿಕೇಬಲ್. ಅಂದರೆ ಈ ಏನು ನಮಗೆ ಅರ್ನಿಂಗ್ಸ್ ಕೊಡ್ತಾನೆ, ಈ ಅರ್ನಿಂಗ್ಸ್ ಬಂದ್ಬಿಟ್ಟು ನಮಗೆ ಇನ್ಸೆಂಟಿವ್ ಕೊಡಲ್ಲ, ಯಾವುದೇ ರೀತಿಯ ಇನ್ಸೆಂಟಿವ್ ಕೊಡಲ್ಲ. ಓಕೆ, ಈಗ 18 ಮಾಡಿದ್ರೆ 550, ಇಲ್ಲಾಂದ್ರೆ 100, ಅಂದರೆ ಕೆಲವೊಂದೆಲ್ಲ ಇನ್ಸೆಂಟಿವ್ಗಳಿದಾವೆ. ಇದರಲ್ಲಿ ಯಾವುದೇ ರೀತಿಯ ಇನ್ಸೆಂಟಿವ್ ಬರಲ್ಲ. ಓಕೆ, ಇನ್ನೊಂದೇನಪ್ಪ ಅಂದರೆ ಶಿಫ್ಟ್ ವಿಲ್ ಬಿ ರಿವರ್ಟ್ ಬ್ಯಾಕ್. ಅಂದರೆ ನಾಳೆ ನಿಮಗೆ ಶಿಫ್ಟು ಚೇಂಜ್ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಬಟ್ ಚೇಂಜ್ ಆಗಲ್ಲ. ನನಗೆ ಒಂದು ವಾರದಿಂದ ಇದೇ ಶಿಫ್ಟೇ ಇದೆ. ಅಂದರೆ ಒಂದು ವಾರದಿಂದ ನಾನು ಇದನ್ನೇ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ 50 ರೂಪಾಯಿ ಫಿಕ್ಸ್ಡ್ ಪೇ ಕೊಟ್ಟರೆ, 50 ರೂಪಾಯಿ 80 ರೂಪಾಯಿ ಕೊಟ್ಟರೆ ನಾವು ಎಷ್ಟು ಅರ್ನ್ ಮಾಡ್ಬೋದು ಒಂದು ದಿನಕ್ಕೆ ಅಂತ ಹೇಳ್ಬಿಟ್ಟು ಅದು ಮುಂದಿನ ದಿನಗಳಲ್ಲಿ ವಿಡಿಯೋದಲ್ಲಿ ಬರುತ್ತೆ. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಒಂದಕ್ಕಿಂತ ಹೆಚ್ಚು ನಾವು ಆರ್ಡರ್ನ ರಿಜೆಕ್ಟ್ ಮಾಡಿದ್ವಿ ಅಂದರೆ ನಮಗೆ 40 ರೂಪಾಯಿ, ಅಂದರೆ ರಿಜೆಕ್ಟ್ ಮಾಡಿದ್ರೆ 40 ರೂಪಾಯಿ ಪೆನಾಲ್ಟಿ ಬೀಳುತ್ತೆ. ಇವಾಗ ಇದೆಲ್ಲ ಯಾರಿಗೆಲ್ಲ ಒಳ್ಳೇದಾಗುತ್ತೆ, ಯಾರಿಗೆಲ್ಲ ಕೆಟ್ಟದಾಗುತ್ತೆ ಅಂದರೆ, ಯಾರಿಗೆಲ್ಲ ಇದು ಕರೆಕ್ಟ್ ಚೆನ್ನಾಗಿರುತ್ತೆ ಅಂತಂದರೆ ನಾನು ಕೇಳೋದಾದ್ರೆ, ಯಾರೆಲ್ಲ ಪಾರ್ಟ್ ಟೈಮ್ ಮಾಡ್ತೀರಲ್ಲ, ಇವಾಗ ಬೇಕಾದ್ರೆ ಬರ್ಬೋದು, ಇವಾಗ ಬೇಕಾದ್ರೆ ಹೋಗ್ಬೋದು. ನೀವು ಇಷ್ಟು ಅವರ್ ಲಾಗಿನ್ ಇರಬೇಕು, ಇಷ್ಟು ಅವರ್ಗೆ ನಿಮಗೆ ಪೀಕ್ ಅವರ್ಸ್ಲಿ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲಿಯೂ ಕೂಡ ರೂಲ್ಸ್ ಇಲ್ಲ. ನೀವು ಇವಾಗ ಬೇಕಾದ್ರೂ ಬರ್ಬೋದು, ಶಿಫ್ಟ್ ಬುಕ್ ಮಾಡ್ಕೋಬೋದು, ಇವಾಗ ಬೇಕಾದ್ರೂ ಹೋಗ್ಬೋದು. ಇವಾಗ ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಪಾರ್ಟ್ ಟೈಮ್ ಅವ್ರಿಗೆ ಒಂದು ಸಾಯಂಕಾಲ 7 ಗಂಟೆಗೆ ಬಂದರೆ ಇದ್ರೆ 11 ಗಂಟೆಗೆ ಹೋದ್ರಿ ಅಂದರೆ ಒಂದು 10 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 800 ರೂಪಾಯಿ ಸಿಗುತ್ತೆ. ಅದರಲ್ಲಿ 200 ರೂಪಾಯಿ ಪೆಟ್ರೋಲ್ ಹೋದ್ರೆ ನಿಮಗೆ 600 ರೂಪಾಯಿ ಇದರಲ್ಲಿ ಸಿಗುತ್ತೆ. ಯಾವುದೇ ರೀತಿ ಆಗಲ್ಲ. 600ರಿಂದ 500ರಿಂದ 600 ರೂಪಾಯಿ ಅಂತೂ ಬರುತ್ತೆ. ಅದಕ್ಕೆ ಫುಲ್ ಟೈಮ್ ಅವ್ರಿಗೆ ಏನಾಗುತ್ತೆ ಅಂದರೆ, ಫುಲ್ ಟೈಮ್ ಮಾಡ್ತಾ ಇರ್ತಲ್ಲ, ಫುಲ್ ಟೈಮ್ಗೆ ನಿಮಗೆ ಇನ್ಸೆಂಟಿವ್ ಎಲ್ಲ ಇರುತ್ತೆ. ಫುಲ್ ಟೈಮ್ ಮಾಡೋರಿಗೆ ಅವ್ರಿಗೆ ಏನಾಗುತ್ತೆ ಅಂದರೆ ಅದಕ್ಕೂ ಇದಕ್ಕೂ ಏನೋ ಡಿಫ್ರೆನ್ಸ್ ಅನ್ಸಲ್ಲ, ಎರಡು ಸೇಮೇ ಇದಾವೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನನಗೆ ಇನ್ಸೆಂಟಿವ್ ಬಂದಿದೆ ನೋಡ್ಬೋದು. ಅರ್ನ್ ಫ್ಲಾಟ್ 80 ರೂಪೀಸ್ ಪರ್ ಆರ್ಡರ್. ಒಂದು ಆರ್ಡರ್ಗೆ 80 ರೂಪಾಯಿ ಕೊಡ್ತಾನೆ. ಲಾಂಗ್ ಇರುತ್ತೋ ಶಾರ್ಟ್ ಇರುತ್ತೋ, ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಕೆಲವೊಂದೆಲ್ಲ ಶಾರ್ಟ್ ಆರ್ಡರ್ಗಳನ್ನ ಅವ್ರಿಗೆ ಕೊಡೋದು, ಲಾಂಗ್ ಆರ್ಡರ್ಗಳನ್ನ ನಮ್ಗೆ 80 ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮಗೆ ಕೊಡೋದು ಏನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಣ. ಅದಕ್ಕೂ ಏನಂದ್ರೆ ಯಾವ ರೀತಿ ಆರ್ಡರ್ಗಳು ಬರುತ್ತೆ, ಆರ್ಡರ್ಗಳು ಏನಾದ್ರು ಕೊಡ್ತಾನ ಇಲ್ವಾ, ಈ ರೀತಿ ಕೊಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಏನೆಲ್ಲ ಮಾಡ್ತಾನೆ ಅಂದ್ಬಿಟ್ಟು ಸಂಪೂರ್ಣವಾದ ವಿಡಿಯೋ, ಫುಲ್ ಡೇದು ಒಂದು ವಿಡಿಯೋ, ಸಂಪೂರ್ಣವಾದ ವಿಡಿಯೋ ಬರುತ್ತೆ. ಅದರ ರಿಲೇಟೆಡ್ ಆಗಿರುವಂಥ ವಿಡಿಯೋನ ಬರುತ್ತೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗೇನಪ್ಪ ಅಂದರೆ ಇವಾಗ ಪೇಔಟ್ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ನಿಮಗೆ ಯಾರಿಗೆಲ್ಲ ಈ ರೀತಿ 50 ರೂಪಾಯಿ 80 ರೂಪಾಯಿ ಪ್ಲಾನ್ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನಿಮಗೂ ಕೂಡ 50 ರೂಪಾಯಿ 80 ರೂಪಾಯಿ ಏನಾದ್ರು ಪ್ಲಾನ್ ಬೇಕಾ ಅನ್ನೋರು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಕೂಡ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾನೆ, ಎಷ್ಟು ಡಿಸ್ಟೆನ್ಸ್ ಕೊಡ್ತಾನೆ, ಎಂಥದ್ದು ಇಲ್ಲ. ಒಟ್ಟಿನಲ್ಲಿ ಒಂದು ಆರ್ಡ್ರ್ ಬಂತು ಅಂದರೆ ಡೆಲಿವರಿ ಆಯಿತು ಅಂದರೆ ಹೋಯ್ತು 80 ರೂಪಾಯಿ, ಡೆಲಿವರಿ ಆಯಿತು ಅಂದರೆ ನಾನ್ ಪೀಕ್ ಅವರ್ಸಲ್ಲಿ 50 ರೂಪಾಯಿ ಕೊಟ್ಟೇ ಕೊಡ್ತಾರೆ.
ನೋಡೋಣ ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದ್ ದಿನ ಮಾಡ್ಬಿಟ್ಟು ಎಷ್ಟು ಟರ್ನ್ ಆಯ್ತು, ನಾನು ಎಷ್ಟು ಗಳಿಸ್ದೆ, ಎಷ್ಟು ಪೆಟ್ರೋಲ್ ಹೋಯ್ತು ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.